ಒಬ್ಬ ಮುದುಕವ ಮಡಿವಾಳ ಅಜ್ಜವ್ರ ಅಂತ ಬಂದಿದ್ಲು. ಯಪ್ಪ ಎಲ್ಲರೂ ನಿಮ್ಗೆ ಉಣಿಸ್ತಾರು ಉಡಿಸ್ತಾರು, ನಾ ಬಡೀಲಿ ನಾನು ನಿನಗೆ ಉಣಿಸ್ಬೇಕು ಅಂತ ಇಚ್ಛೆ ಆಗೈತಿ. ನಾನು ಗುಡಿಸಲಕ್ಕೆ ಬಂದ ಪ್ರಸಾದ ತಗೊಂಡು ಹೋಗಪ್ಪ. ವಯಸ್ಸಾದ ಮುದುಕವ್ವ ಯಾರೆಲ್ಲೋ ಕೂಲಿ ನಾಲಿ ಏನೋ ಕೆಲಸ ಮಾಡಿ ಕಾಳ ಕಡಿ ಇಸ್ಕೊಂಡು ಬರ್ತಿದ್ಲು. ಅದನ್ನ ಬೀಸಿ ರೊಟ್ಟಿ ಅಂಬ್ಲು ಕಾಸ್ಕೊಂಡು ಕುಡಿದು ದಿನ ಕಳೀತಿದ್ಲು. ಮಡಿವಾಳದವ್ರು ಅಥವಾ ಇಂಥ ದಿವಸ ಬರ್ತು ಅಂತಂದ್ರು. ಬರ್ರಿಯಪ್ಪ, ಆದ್ರೆ ಬರಾಗ ನೀವು ಒಬ್ಬರ ಬರಬೇಕು ಅಂದ್ಲು. ಯಾಕವಾ ಅಂದ್ರು. ಮತ್ತು ನಿನ್ನ ಹಿಂಬಾಲ 4 ಮಂದಿನ ಕರ್ಕೊಂಡು ಬಂದೆ ಅಂದ್ರೆ ನಾನು ಗುಡಿಸಲ್ದಾಗ ಏನಿಲ್ಲ, ಖಾಲಿ ಗುಡಿಸಲ ಬಡೀಲಿ ನಾನು. ನನಗ ನಿನಗ ಅಷ್ಟ ಒಂದೊಂದು ಮಗಿ ಆಗುವಷ್ಟು ಅಂಬ್ಲಿ ಕಾಯಿಸಿರ್ತನು, ಒಂದೊಂದು ರೊಟ್ಟಿ ಮಾಡಿಟ್ಟಿರ್ತನು. ನಿನ್ನ ಉಣಿಸ್ಬೇಕು ಅನ್ನೋದು ಅಷ್ಟ ಪ್ರೀತಿ ಐತಿ ನನಗೆ. ನೀನು 4 ಮಂದಿನ ಕರ್ಕೊಂಡು ಬಂದೆ ಅಂದ್ರೆ ಏನು ಗತಿ ನಂದು, ಎಲ್ಲಿ ತಂದು ಹಾಕ್ಲಿ ಅಂತ ಅಂದ್ಲು. ಆಕಳುವ ನೀ ತಯಾರು ಮಾಡೋಗ ನಾ ಬರ್ತನು ಅಂತ ಹೇಳಿದ ದಿವಸ ಆ ಮುದುಕವ್ವ ಒಂದು 4 ರೊಟ್ಟಿ ಮಾಡ್ಲು, ಒಂದು ಮಣ್ಣಿನ ಪಾತ್ರೆ ಒಳಗೆ ಅಂಬ್ಲಿ ಕಾಯಿಸ್ಲು, ಸ್ವಲ್ಪ ಮಣ್ಣಿನ ಕುಡಿಕೆ ಒಳಗನ ಅನ್ನ ಮಾಡಿದ್ಲು. ತನಗೆ ತಿಳಿದಂಗೆ ಏನೇನೋ ಸ್ವಲ್ಪ 1, 2, 3 ಮಂದಿಗೆ ಆಗುವಷ್ಟು ತಾನು ಹಿಡ್ಕೊಂಡ ಪ್ರಸಾದ ತಯಾರು ಮಾಡಿದ್ಲು. ಮಡಿವಾಳದವ್ರು ಮಠ ಬಿಟ್ಟು ಹೊಂಟರು. ಯಾಕ ಎಲ್ಲಿ ಹೊಂಟರಿ? ಹಿಂಗೆ ಮುದುಕವ ಪ್ರಸಾದ ಕೇಳ್ಯಾರು. ನಾವು ಬರ್ತೀವಿ ನಡೀರಿಪ್ಪ. ಹಾದ್ಯಾಗ ಕುಂತವ್ರು ಎದ್ದವ್ರು ಬಿದ್ದವ್ರು 100 ಮಂದಿ ಗಂಡು ಹತ್ತಿ ಬಿತ್ತು ಮಡಿವಾಳದವ್ರಿಗೆ. ಒಬ್ಬನ ಬಾ ಅಂತ ತಾಕೀತು ಮಾಡ್ಯಾಳು ಮುದುಕವ್ವ. 100 ಮಂದಿ ಗಂಡು ಹತ್ತಿ ಬರಾಕೈತು. ಅಡಿಗೆ ಎಲ್ಲ ತಯಾರು ಮಾಡಿ ಇನ್ನು ಕರ್ಯಾಕ್ ಹೋಗ್ಬೇಕನ್ನ ಮಠಕ್ಕಂತ ಹೊರಗೆ ಬಂದ್ಲು. ಮಡಿವಾಳ ಅಜ್ಜ ಬರಾಕತ್ತಿದ್ದ. ಅವನ ಹಿಂಬಾಲ ಒಂದು 100 ಮಂದಿ ಗಂಡು ಹತ್ತಿ ಬರಾಕತ್ತಿತ್ತು. ಎದೆ ಒಳಗೆ ನೀರು ಹಾಕಿ ಮುದುಕಂದು 3 ಮಂದಿಗೆ ಅಡಿಗೆ ಮಾಡ್ಯಾನ. 100 ಮಂದಿ ಬಂದ್ರೆ ನನ್ನ ಗತಿ ಏನ, ಇವೇನು ಸಾಧು ನಾನು ಅಬ್ರು ಕಳಿಬೇಕಂತ ಮಾಡ್ಯಾನ ಅಂತ ದಡ 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 ಎದುರಿಗೆ ಬಂದ್ಲು ಮುದುಕವ್ವ. ಇನ್ನೇನು ಕೇಳ್ಬೇಕತ್ತಿದ್ಲು ಏನೋ. ಮುದುಕವ್ವ ನಡಿ, ನೀವು ಏನು ಚಿಂತೆ ಮಾಡಬೇಡ, ಅವರೆಲ್ಲ ಪ್ರಸಾದ ಮಾಡಿ ಬಂದವ್ರದವ್ರು ನಡೀನಿ ಅಂತ ಅಂದ್ರು. ಸಮಾಧಾನ ಹೇಳಿ ಮುದುಕವ್ರು ಕರ್ಕೊಂಡು ಗುಡಿಸಲಕ್ಕೆ ಬಂದರು. ಗುಡಿಸಲ್ದಾಗ ನಾವು ಒಬ್ಬನ ಹೋಗ್ಕೊಂಡು ನೀವು ಬಾಕಿದವ್ರು ಯಾರು ಬರಬೇಡ್ರಿ ಅಂತ ಉಳ್ಕಿದ ಅವ್ರಿಗೆ ತಾಕೀತು ಮಾಡ್ರು. ಅವ್ರ ಮಾತಂದ್ರೆ ವೇದ ವಾಕ್ಯ. ಒಳಗೆ ಕುಂತ ಮಡಿವಾಳ ಅಜ್ಜವರು ಹೊರಗಿದ್ದವ್ರಿಗೆಲ್ಲರಿಗೂ ಪತ್ರಾವಳಿ ಕೊಟ್ಟು ಬರೋದು ಮುದುಕವ್ವಲಿ. ಯಪ್ಪ ಅವ್ರಿಗೆ ಏನು ನಡೀಲಿ, ನಾ ಬರೀ 3 ಮಂದಿಗೆ ಅಡಿಗೆ ಮಾಡೀನಿ, ಸೋಮು ಕೊಟ್ಟು ಬರೋಗ್ನಿ, ಸೋಮು ಕೊಟ್ಟು ಬರೋಗಂತ ಒತ್ತಾಯ ಕಳಿಸಿದ್ರು. 100 ಮಂದಿನ ಪಂಕ್ತಿ ಕೂಡಿಸಿ ಎಲಿ ಕೊಟ್ಲು ಮುದುಕವ್ವ. ಒಳಗ ಅನ್ನ ಹುಗ್ಗಿ ಹೋಳಿಗೆ ತುಂಬಿ ಕೊಡ್ತಿದ್ರು ಮಡಿವಾಳ ಅಜ್ಜವರು. ಮುದುಕವ್ವ ಓಡಿಯಾಗಿ ನೀಡೋದು ಸಾಕಾಗಿ ಹೋಗ್ತೈತಿಗೆ. ಮಾಡಿದ್ದು ಆಕೆ ಹೋಳಿಗೆನೂ ಮಾಡಿಲ್ಲ, ಹುಗ್ಗಿನೂ ಮಾಡಿಲ್ಲ, ಏನೂ ಮಾಡಿಲ್ಲ ಆಕೆ. ಬರೀ ಅನ್ನ ಅಂಬ್ಲಿ ಒಂದು 4 ರೊಟ್ಟಿ ಮಾಡ್ಯಾಳು. 100 ಜನರಿಗೆ ಪ್ರಸಾದ ಮಾಡಿಸಿದ್ರು. ಮಹಾತ್ಮರ ಹಸ್ತ ಅಂದ್ರೆ ಪರುಷ ಹಸ್ತ ಅದು. ಬ್ರಹ್ಮಂಗೆ ವಾಕ್ ಪರುಷ, ವಿಷ್ಣುವಿಂಗೆ ನಯನ ಪರುಷ, ರುದ್ರಂಗೆ ಹಸ್ತ ಪರುಷ, ನಮ್ಮ ಕೂಡಲ ಸಂಗಣ್ಣ ಶರಣರಿಗೆ ಸರ್ವಾಂಗವು ಪರುಷ ಕಾಣ ಅಂತ ಬಸವಣ್ಣವರ ಹೇಳ್ಯಾರ. 100 ಮಂದಿಗೆ ಉಣಿಸಿದ್ರು. ಎಲ್ಲರಿಗೂ ನಡ್ರಪ್ಪ ನೀವು ಅಂತ ಎಲ್ಲಾರು ಕಳಿಸಿದ್ರು. ನಾ ಪ್ರಸಾದ ಮಾಡಿ ಬರ್ತೀನಿ ನಡ್ರಿ ಅಂತ. ಮುದುಕವ್ವ ಬಾರುವ ಒಳಗೆ ಎಲ್ಲರೂ ಉಂಡು ಹೋದ್ರಲ್ಲೋ. ಉಂಡ್ರಿ ಅಪ್ಪ. ಮುದುಕವ್ವ ಮಾತ ಬರುವಲ್ಲ ಹೋಗಿತ್ತು. ಕಣ್ಣಂಚಿನೊಳಗೆ ನೀರು ತುಂಬಿ ಬಂದಿದ್ದು, ಸಂತೋಷನೂ ಆಗಿತ್ತು. ನಮ್ಮ ಅಪ್ಪ ನಾನು ಮಾಡಕ್ಕಾದ ಅಂತ ಕಣ್ಣಂಚಿನೊಳಗೆ ಆನಂದ ಬಾಷ್ಪವನ್ನು ತುಂಬಿಕೊಂಡು ಬಂದು ಗುಡಿಸಲ್ದಾಗ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲು ಮಡಿವಾಳದವ್ರಿಗೆ. ಏನು ಮಾಡಿದ್ವಿ ತಗೊಂಡು ಬರುವ ಪ್ರಸಾದ ಮಾಡತ್ ನನಗೆ ಅಂತ. ಆಗ ಅಕ್ಕಿ ಅಡಿಗೆ ತಗೊಂಡ ತಾವು ಅಂಬಲಿ ಕುಡಿದ್ರು, ಒಂದು ರೊಟ್ಟಿ ತಿಂದ್ರು. ಹೋಗಿ ಬರ್ತಾನವ ನೀ ಪ್ರಸಾದ ಮಾಡು ಆತಪ್ಪ.
ಮತ್ತೆ ಬರ್ತಬಾ ಮೇಲೆ ಬರ್ತಬಾ ಅಂದ್ರೆ ಕೈ ಮುಗಿದ್ಲು, ನಾನು ಕಳ್ಸಾಕ್ ಬಿಡಬಾ ಬರ್ದಾರ ಮುದುಕವ್ವ, ನೀ ಪ್ರಸಾದ ಮಾಡು ಅಂತ ಪ್ರಸಾದ ಮಾಡಕ್ಕೆ ಹೆಚ್ಚಿ ಎದ್ದು ಮಡಿವಾಳದವ್ರು ಹೊರಗೆ ಬಂದರು. ಗುಡಿಸಲು ಮುಂದೆ ಒಂದು ಕುಂಬಳ ಬಳಿ ಇಚ್ಚಿತ್ತು ಮುದುಕವ್ವ ತಿಪ್ಪಿದ ಅಡಿಗೆ. ಅವಾಗ ದೊಡ್ಡ ದೊಡ್ಡ ಕಾಯಿ ಅದರ ಮಾರಿ ಏನ್ರಿ ತಗೋತಿದ್ಲು. ಬರಾಗ ಸುಮ್ ಬರ್ಲಿಲ್ಲ, ಆ ಕುಂಬಳ ಬಳಿ ಕಿತ್ತು ತೊಗೊಂಡು ಬಂದ್ಬಿಟ್ಟ ಮಡಿವಾಳಜ್ಜ. ಊಟ ಮಾಡಿ ಹೊರಗೆ ಬಂದು ಮುದುಕವ್ವ ಇದ್ದು ಒಂದು ಕುಂಬಳ ಬಳಿ ಕಿತ್ತು ಹೋಗೋದು ಸಾಧು. ಈ ಸಾಧುಗಳಿಗೆ ಯಾವಾಗ ಜ್ಞಾನ ಇರಂಗಿಲ್ಲ ತರ ಸುಳ್ಳಲ್ಲ, ಪ್ರಪಂಚದ ಏನು ಗುರ್ತಾಗೋದಿಲ್ಲ ಇವರಿಗೆ ಅನ್ಕೋತ ಬಾಯಿಗೆ ಬಂದಂಗೆ ಬೈಕೋತ ಕೇಳಿ ಬರ್ತೀನಿ. ಅದನ್ನ ಸುಮ್ಮ ಹೋಗ್ಬೇಕಿರೋ ಕಿಡಿಗೇಳಿ ಮಿಡಿವಾಳಪ್ಪ ನಂದೊಂದು ದೊಡ್ಡ ಕುಂಬಳ ಬಳಿ ಕಿತ್ತು ಹೋಗದಾನು ಅಂತ ಮಠಕ್ಕೆ ಮಾಡ್ಲು. ಮಠಕ್ಕೆ ಹೋಗಿ ಯಜ ಉಂಡು ತಿಂದು ನಮ್ಮ ಮನೆ ಮುಂದಿನ ಕುಂಬಳ ಬಳಿ ಕಿತ್ತು ಒಯ್ದು ಬಂದಿಲ್ಲ ಯಾಕೆ ಅಂದ್ಲು. ಏನ್ ಬೇಕಾಗೈತಿ ನಿನಗೆ ಅಂತ ಅಂದ್ರು. ಇದ್ದು ಒಂದು ಕುಂಬಳ ಬಳಿಗೆ 4 ಕಾಯಿ ಅದು ಅಂದ್ರೆ ಏನಾರೇ ಬಟ್ಟೆ ಓತಿದ್ನಿ ಮಾರಿ ಅಂಗಡಿ ಸಾಮಗ್ರಿ ತರ್ತಿದ್ನಿ, ಅದನ್ನ ಕಿತ್ತು ಹೋಗೋದು ಬಂದಿ ಅಂತ ಮಡಿವಾಳ ಮುದುಕವ್ವ ಅಂದ್ಲು. ಈಗ ತಾಸು 2 ತಾಸು ಆಗ್ತಾವ ಕಿತ್ತು ಹೋಗದ, ಅದನ್ನ ಎಲ್ಲಿರ್ತಾಳೆ ಹಚ್ಚೋಗನಿ ಹತ್ತತಿ, ಎಲ್ಲಿ ಕಿತ್ತನಿ ಅಲ್ಲೇ ಕೆದರಿ ಹಚ್ಚೋಗನಿ ಹತ್ತತಿ ಅಂತ ಮಡಿವಾಳದ ಹೇಳಿ ಕಳಿಸ್ರು. ಮುದುಕವ್ವ ಬೈಕೋತ ಕೀಳುದೇ ಅಂತ ಅದನ್ನ ಮಾತು ಕೆದರಿ ಹಚ್ಚುದೇ ಅಂತ ಅನ್ಕೋತ ಬೈಕೋತ ಬಂದು ಮುದುಕವ್ವ ಬಂದು ಎಲ್ಲಿದ ಕಿತ್ತು ಹೋಗದಿದ್ದ ಬಡ್ಡಿ ಇದು ಕಚ್ಚಿತ್ರಲ್ಲ ಅದು ಚಾಕ್ ಅಲ್ಲೇ ಕೆದರಾಕ್ ಐತ್ಲು. ಮಣ್ಣು ಕೆದರಿ 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 ಒಂದು ಗೇಣ ಚೋಟಿ ಮಳ ಕೆದರಿರ್ಬೇಕು ಹಚ್ಚಬೇಕಂತ ಹೇಳಿ ಕೆದರು ಮಣ್ಣು ಹೋಗಿ ಅಲ್ಲಿ ಶಬ್ದ ಬೇರೆ ಬರಕೈತಿ. ಏನಿದು ಶಬ್ದ ಅಂತ ಮಣ್ಣು ಸರಿಸಿ ನೋಡಿದ್ಲು. ಇಷ್ಟು ದೊಡ್ಡ ಬಂಗಾರದ ಆಭರಣಗಳ ತುಂಬಿದ ಕಳಿಸಿ ತೆಗೆ ಕಳ್ಳಕೈತ್ಲಿ ಮುದುಕವ್ವ. ವಯಸ್ಸಾಗೈತಿ, ಇಲ್ಲಿ ಎಷ್ಟು ದಿವಸ ನೀ ಕೂಲಿ ನಾಲಿ ಮಾಡೈತಿ, ಇನ್ನು ಆರಾಮಿರು ಅಂತ ನಮ್ಮ ಅಪ್ಪ ನನ್ನ ಮನೆ ಮುಂದಿನ ಕುಂಬಳ ಬಳಿ ಕಿತ್ತು ಹೋಗೋದಿಲ್ಲ, ನನ್ನ ಜೀವನದ ಬಡತನ ಬಳಿನ ಕಿತ್ತು ಹೋಗದಾನು ಅಂತ ಅದ ಸಂಪತ್ತು ತಗೊಂಡು ಆರಾಮ ಇರು ತನಕ ಜೀವಿತವನ್ನು ಸಾಗಿಸಿದ್ಲು ಅಂತ ಕಥೆ ಕೇಳ್ತೀವಿ ನಾವು. ಮಹಾತ್ಮರ ಅನುಗ್ರಹ ಆಯ್ತು ಅಂದ್ರೆ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ಅವರ ಕೃಪಾ ಆಗುವಂಗ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕಪಡಿಸ್ಕೊಳ್ತಕ್ಕಂಥ ಸದ್ಬುದ್ಧಿಯನ್ನು ನಮ್ಮೆಲ್ಲರಿಗೂ ಆ ಸದ್ಗುರುನಾಥ ದಯಪಾಲಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ.